ಕ್ರಿಮಿನಲ್ಗಳ ಕ್ರೈಮ್ ಲೋಕಕ್ಕೆ ಸ್ವಾಗತ. ನಾನು ಸ್ವಾಮಿ ಮುತ್ತು. ಎಸ್, ರಾಜಧಾನಿ ಬೆಂಗಳೂರಲ್ಲಿ ಕಾಮುಕರು ಅಟ್ಟಹಾಸ ಮೆರೆಯುತ್ತಿದ್ದಾರೆ ಕಣ್ರಿ. ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತನೆ ಮಾಡೋ ಪುಂಡರು ಈಗ ಪೊಲೀಸರ ನಿದ್ದೆಗೆಡಿಸಿದ್ದಾರೆ. ಹೊಸ ವರ್ಷದ ಆಚರಣೆಯ ಸಂಭ್ರಮದ ನಡುವೆ ಯುವತಿಯರ ಜೊತೆ ಅಶ್ಲೀಲವಾಗಿ ವರ್ತಿಸಿ ಬೆಂಗಳೂರು ಮಾನವನ್ನ ರಾಷ್ಟ್ರ ಮಟ್ಟದಲ್ಲಿ ಹರಾಜಾಕಿದ್ದಾರೆ. ಇದೇ ಇವತ್ತಿನ ಸ್ಕೆಚ್. ಇದೇನಾ ಸಭ್ಯತೆ? ಇದೇನಾ ಸಂಸ್ಕೃತಿ? ಎಸ್, ಹೊಸ ವರ್ಷ ಬಂತು ಅಂದ್ರೆ ಸಾಕು ಕಣ್ರಿ, ಬೆಂಗಳೂರಿನ ಎಂಜಿ ರಸ್ತೆ ಮದುವಣಗಿತ್ತಿಯಂತೆ ಅಲಂಕಾರಗೊಳ್ಳುತ್ತೆ. ಕಲರ್ ಲೈಟಿಂಗ್, ಗ್ರಾಹಕರನ್ನ ತನ್ನತ್ತ ಸೆಳೆಯುವ ಶಾಪಿಂಗ್ ಮಾಲ್ಗಳು. ವಾವ್, ಅದ್ಭುತ! ಅದರಲ್ಲಂತೂ ಪ್ರೇಮಿಗಳಿಗೆ ಹಬ್ಬವೋ ಹಬ್ಬ ಕಣ್ರಿ. ಪ್ರೇಮಿಗಳ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡ್ತಾರೋ ಅದೇ ರೀತಿ ಈ ಹೊಸ ವರ್ಷವನ್ನ ಆಚರಣೆ ಮಾಡಿ ಕಣ್ತುಂಬಿಕೊಳ್ತಾರೆ. ಪ್ರೇಮಿಗಳ ಜೊತೆ ಹೊಸ ವರ್ಷ ಆಚರಣೆ ಮಾಡೋದಕ್ಕೆ ಅಂತಾನೆ ಸಾವಿರಾರು ಮಂದಿ ಇಲ್ಲಿಗೆ ಬರ್ತಾರೆ. ಕೆಲವರು ಶಾಪಿಂಗ್ ಮಾಲ್ನಲ್ಲಿ ಶಾಪಿಂಗ್ ಮಾಡಿದ್ರೆ ಮತ್ತೆ ಕೆಲವರು ಪಕ್ಕದಲ್ಲಿರೋ ಥಿಯೇಟರ್ನಲ್ಲಿ ಸಿನಿಮಾ. ಎಂಜಿ ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಯ ತುಂಬೆಲ್ಲ ಕುಣಿದು ಕುಪ್ಪಳಿಸುತ್ತಾ ಎಂಜಾಯ್ ಮಾಡ್ತಾರೆ. ಆದ್ರೆ ಕೆಲ ಕಿಡಿಗೇಡಿಗಳು ಈ ವರ್ಷದ ಆಚರಣೆಯಲ್ಲಿ ಸಂಭ್ರಮದ ಜೊತೆಯಲ್ಲೇ ಅಸಭ್ಯತೆಯನ್ನ ಪ್ರದರ್ಶನ ಮಾಡಿ ಬೆಂಗಳೂರಿಗೆ ಕಳಂಕ ತಂದಿದ್ದಾರೆ. ಕ್ಯಾಕರ್ಸ್ ಮುಗಿಬೇಕು ಕಣ್ರಿ ಈ ಪಾಪಿಗಳಿಗೆ. ಹೆಣ್ಣು ಮಕ್ಕಳು ಅನ್ನೋ ಕಿಂಚಿತ್ತು ಗೌರವ ಇಲ್ಲದೆ ಎಂಥ ಕೀಚಕರಂತೆ ವರ್ತನೆ ಮಾಡಿದ್ದಾರೆ ನೋಡಿ. ಕುಡಿದ ಮತ್ತಿನಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅಸಭ್ಯವಾಗಿ ವರ್ತಿಸಿರುವ ಈ ಕಾಮುಕರನ್ನ ನಿಜವಾಗ್ಲೂ ಹಿಡ್ಕೊಂಡು ನಾಲ್ಕು ಬದುಕಬೇಕು ಕಣ್ರಿ. ಇವ್ರು ಹೇಗೆ ಮಾಡ್ತಿದ್ರೆ ಅಲ್ಲಿದ್ದ ಪೊಲೀಸರು ಏನಪ್ಪ ಮಾಡ್ತಿದ್ರು ಅಂತ ಕೇಳ್ತೀರಾ? ಬನ್ನಿ ತೋರಿಸ್ತೀವಿ. ಎಸ್, ನೋಡಿದ್ರಲ್ಲ, ಪೊಲೀಸರ ಕಣ್ಣ ಮುಂದೆಯೇ ಈ ಕಾಮುಕರು ಹುಡುಗಿಯರ ಕೈ ಹಿಡಿದು ಜಲದಾಡ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಬೆಳೆದು ನಿಂತಿದೆ ನಮ್ಮ ಯುವ ಸಮಾಜ. ಇದೇನಾ ಸಂಸ್ಕೃತಿ? ಇದೇನಾ ಸಭ್ಯತೆ? ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧಿ ಹೆಣ್ಣು ಮಕ್ಕಳು ರಾತ್ರಿ ಹೊತ್ತು ಸ್ವತಂತ್ರವಾಗಿ ಓಡಾಡಬೇಕು, ಧೈರ್ಯವಾಗಿ ನಡೆದಾಡಬೇಕು, ಎಲ್ಲ ಕ್ಷೇತ್ರಗಳಲ್ಲೂ ಸ್ವತಂತ್ರ ಸಿಗಬೇಕು ಅಂತೆಲ್ಲ ಕನಸು ಕಂಡಿದ್ರು. ಆಗ ಮಾತ್ರ ಈ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕ ಹಾಗೆ ಎಂದಿದ್ರು. ಆದ್ರೆ ಅವರ ಕನಸೆಲ್ಲ ನುಚ್ಚು ನೂರಾಗಿವೆ. ರಕ್ಷಣೆ ನೀಡೋ ಆರಕ್ಷಕರ ಮುಂದೆ ಹೆಣ್ಣು ಮಕ್ಕಳಿಗೆ ಕಿರುಕುಳ ನೀಡಲಾಗ್ತಿದೆ. ವಿಶ್ವದಲ್ಲಿ ಭಾರತಕ್ಕೆ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕಕ್ಕೆ ಸಾಕಷ್ಟು ಹೆಸರಿದೆ ಕಣ್ರಿ. ಕಲೆ, ಸಾಹಿತ್ಯ, ಸಂಸ್ಕೃತಿ ಬಗ್ಗೆ ವಿದೇಶಿಗರು ಭಾರತವನ್ನ ಕೊಂಡಾಡ್ತಾರೆ. ಅಂತ ದೇಶದಲ್ಲೇ ಹೆಣ್ಣು ಮಕ್ಕಳಿಗೆ ಗೌರವ ಸಿಕ್ತಿಲ್ಲ ಅಂದ್ರೆ ಏನ್ ಹೇಳಬೇಕು ಹೇಳಿ? ಇವತ್ತಿಗೂ ವಿದೇಶಿಗರು ಇಲ್ಲಿನ ಸಂಸ್ಕೃತಿಗೆ ಮಾರು ಹೋಗಿ ಪ್ರವಾಸಕ್ಕಾಗಿ ಬರುತ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಇಂಥ ಕಾಮುಕರಿದ್ದಾರೆ ಅಂದ್ರೆ ಬೇರೆ ದೇಶದ ಜನ ಈ ನೆಲಕ್ಕೆ ಕಾಲಿಡೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಪ್ರತಿ ವರ್ಷ ಎಂಜಿ ರಸ್ತೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ನಡೆಯುತ್ತೆ. ಆದ್ರೆ ಯಾವ ವರ್ಷ ಕೂಡ ಇಂಥ ದುರ್ಘಟನೆ ನಡೆದಿರಲಿಲ್ಲ. ಆದ್ರೆ ಈ ವರ್ಷ ಇಡೀ ದೇಶವೇ ತಲೆ ತಗ್ಗಿಸುವಂತಹ ಘಟನೆ ನಡೆದಿದೆ. ತುಂಬಾ
ಆಶ್ಚರ್ಯ, ಗಾಬರಿ, ಅಸಹ್ಯ ಎಲ್ಲವೂ ಒಟ್ಟೊಟ್ಟಿಗೆ ಆಯಿತು. ನಾವೆಲ್ಲರೂ ಮಹಿಳಾ ಮತ್ತು ಮಕ್ಕಳ ಸಮಿತಿಯಿಂದ ಪಾರ್ಟಿ ಅಂತಲ್ಲ, ಎಲ್ಲರೂ ಸೇರಿ ಬಂದಿದ್ದೀವಿ. ಎಲ್ಲ ಪಾರ್ಟಿಯಿಂದ ಕೂಡ ಇವತ್ತು ಇಲ್ಲಿ ಬಂದು ನಾವು ಕಮ್ಮನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ ರೀತಿಯಾದ ಕಂಪೇನ್ ನೀವು ಲಾಂಚ್ ಮಾಡಿದ್ದೀರಿ, ಏನಾಗಿದೆ, ಅದ್ರ ಪ್ರಕಾರ ನೀವು ಏನೇನು ಸಂಗ್ರಹ ಮಾಡಿದ್ದೀರಿ, ಅದನ್ನೆಲ್ಲನೂ ವಿವರವನ್ನು ಕೇಳೋಕ್ಕೋಸ್ಕರ ಪೊಲೀಸ್ ಇಲಾಖೆ ಸ್ಟೇಷನ್ಗೆ ಇವತ್ತು ಬಂದಿದ್ದೀವಿ. ಅವರು ಸೋಮೋಟೋ ಕೇಸನ್ನು ಹಾಕಿದ್ದಾರೆ. ಹಲವಾರು ಸೆಕ್ಷನ್ ಪ್ರಕಾರ ಆ ವ್ಯಕ್ತಿಗಳ ಮೇಲೆ ಕೇಸನ್ನು ಹಾಕಿದ್ದಾರೆ. ಮತ್ತೆ ಸಸ್ಪೆಕ್ಟೆಡ್ ಯಾರ್ಯಾರಿದ್ದಾರೆ, ಅವ್ರು ಇರಬಹುದಾ ಅಂತ ಹೇಳಿ ಸಂಶಯ ಇರುವಂತಹ ವ್ಯಕ್ತಿಗಳನ್ನು ಕೂಡ ಕರ್ಕೊಂಡು ಬಂದು ಅವ್ರನ್ನ ಮಾತಾಡಿಸಿದ್ದಾರೆ. ಹೊಸ ವರ್ಷ ಬಂದ್ರೆ ಬೆಂಗಳೂರು ಪೊಲೀಸರು ಹೈ ಅಲರ್ಟ್ ಆಗಿರ್ತಾರೆ. ಎಲ್ಲ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಬಂದೋಬಸ್ತ್ಗಾಗಿ ನಿಯೋಜನೆಯಾಗಿರ್ತಾರೆ. ಆದ್ರೆ ಅಷ್ಟೆಲ್ಲ ಭದ್ರತೆ ಇದ್ದು ಪೊಲೀಸರ ಮುಂದೆಯೇ ಬಾಲ ಬಿಚ್ಚಿದ್ದಾರೆ ಅಂದ್ರೆ ಪೊಲೀಸರು ಇನ್ಯಾವ ರೀತಿಯಲ್ಲಿ ಬಂದೋಬಸ್ತ್ ಮಾಡಿದ್ರು ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಕಾಮುಕರ ಅಟ್ಟಹಾಸವನ್ನ ಸಿಸಿಟಿವಿ ದೃಶ್ಯಗಳು ಸಾರಿ ಸಾರಿ ಹೇಳ್ತಿವೆ. ಆದ್ರೆ ಎಲ್ಲ ಸಂಘಟನೆಗಳು ಕೈಕಟ್ಟಿ ಕುಳಿತಿವೆ. ಸಣ್ಣ ಸಣ್ಣ ವಿಷಯಕ್ಕೂ ರಸ್ತೆಗಿಳಿದು ಪ್ರತಿಭಟನೆ ಮಾಡೋ ಸಂಘಟನೆಗಳು ಇಂಥ ಮನೆ ಹಾಳ ಕೆಲಸ ನೋಡಿ ಕೈಕಟ್ಟಿ ಕುಳಿತಿರೋದನ್ನ ನೋಡಿದ್ರೆ ಇದೇನಾ ಹೆಣ್ಣಿಗೆ ಕೊಡೋ ಗೌರವ? ನಮಗೆ ಬೇಕಾಗಿರೋದು ಇಷ್ಟೇ, ಈ ಬೆಂಗಳೂರಿನಲ್ಲಿ ಏನಾಗ್ತಿದೆ, ಯಾಕೆ ಈ ತರ ಆಗ್ತಾ ಇದೆ, ಯಾಕೆ ಲಾ ಅಂಡ್ ಆರ್ಡರ್ ಇಷ್ಟೊಂದು ಸೋತಿದೆ, ಅದರಲ್ಲೂ ಹೆಣ್ಣು ಮಕ್ಕಳ ವಿಚಾರವಾಗಿ ಏನಾಗ್ತಾ ಇದೆ. ಯಾಕಂದ್ರೆ ಈ ಕಮ್ಮನಹಳ್ಳಿ ಮತ್ತು ಈ ಭಾಗದಲ್ಲಿ ಬೆಂಗಳೂರಿನಲ್ಲಿ ಬಂದಾಗ ಇಲ್ಲಿ ಹೆಚ್ಚಿನ ಬೇರೆ ದೇಶದವರು ಅಂತಂದ್ರೆ ಈಗ ವೀಸಾ ಎಕ್ಸ್ಪೈರ್ ಆದ್ರೂ ಕೂಡ ಇಲ್ಲೇ ಇರೋರು, ಮತ್ತೆ ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ಭಾಗದಿಂದ ವಿದೇಶಗಳಿಂದ ಕೂಡ ಬಂದು ಇಲ್ಲಿ ಬಹಳಷ್ಟು ಜನ ವಾಸ ಆಗಿದ್ದಾರೆ. ರಾಜ್ಯವೇ ತಲೆ ತಗ್ಗಿಸುವಂತಹ ಘಟನೆ ನಡೆದಿದ್ರು ಪೊಲೀಸರು ಮಾತ್ರ ಈವರೆಗೂ ಯಾರನ್ನು ಬಂಧನ ಮಾಡಿಲ್ಲ. ಮಾಧ್ಯಮಗಳಲ್ಲಿ ಸರ್ಕಾರದ ಮಾನ ಹರಾಜಾಗ್ತಿದ್ರು. ಗೃಹ ಸಚಿವರು ಮಾತ್ರ ಅಲ್ಲೊಂದಿಲ್ಲೊಂದು ಹೇಳಿಕೆ ಕೊಡ್ತಿದ್ದಾರೆ ವಿನಃ ತಪ್ಪಿತಸ್ಥರನ್ನ ಹಿಡಿದು ಶಿಕ್ಷೆ ಕೊಡುವಲ್ಲಿ ವಿಫಲರಾಗಿದ್ದಾರೆ. ಇವತ್ತೊಂದು ಕಾರಣ ಕೊಡ್ತಿದ್ದಾರೆ. ಬಹುಶಃ ಮಾಧ್ಯಮದಲ್ಲಿ ಇಷ್ಟೆಲ್ಲ ಜೋರಾಗಿರೋದ್ರಿಂದಾನೇ ನಮ್ಗೆ ಆರೋಪಿಗಳು ಸಿಗ್ತಲ್ಲ, ಅವ್ರು ತಪ್ಪಿಸ್ಕೊಂಡು ಓಡೋದ್ರು ಅಂತ. ಬಹುಶಃ ನಾವೆಲ್ಲರೂ ಇವತ್ತು ಹೆಮ್ಮೆಯಿಂದ ಹೇಳ್ಕೋಬೇಕು, ಮಾಧ್ಯಮದವರು ಈ ಫುಟೇಜ್ ಅನ್ನ ತೋರಿಸದೆ ಹೋಗಿದ್ರೆ ಬಹುಶಃ ಇವರು ಕಳ್ಳರನ್ನ ಹಿಡಿಯೋ ಪ್ರಯತ್ನವೇ ಮಾಡ್ತಾ ಇರಲಿಲ್ಲ. ಈ ಒಂದು ಪ್ರಯತ್ನ ಇಷ್ಟು ದೊಡ್ಡದಾಗಿರೋದಕ್ಕೆ ಎಲ್ಲರೂ ಎಚ್ಚೆತ್ಕೊಂಡಿದ್ದಾರೆ. ಮಲಗಿರೋರೆಲ್ಲ ಎದ್ದಿದ್ದಾರೆ. ಇವತ್ತು ಏನಾದ್ರೂ ಮಾಡಿ ಸದಾಗತಾಯ ಇವ್ರನ್ನ ಹಿಡಿಲೇಬೇಕು. ಎಲ್ಲಾ ಕೇಸ್ಗಳನ್ನ ಪಕ್ಕಕ್ಕಿಟ್ಟು ಈ ಕೇಸ್ನ ಯಾಕೆ ಮಾಡ್ತಿದ್ದಾರೆ ಅಂದ್ರೆ ಮಾಧ್ಯಮದಲ್ಲಿ ಇದಿಷ್ಟು ದೊಡ್ಡ ವ್ಯಾಪ್ತಿಯಾಗಿ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶವೇ ತಿರುಗಿ ನೋಡುವಂತ ಕೆಲಸ ಇವ್ರು ಮಾಡಿರೋದ್ರಿಂದ ಆರೋಪಿಗಳನ್ನ ಹಿಡಿಯುವಂತ ಪ್ರಯತ್ನ ಇವ್ರು ಮಾಡ್ತಾ ಇದ್ದಾರೆ. ಈ ರೀತಿ ಇವ್ರಿಗೆ ಚುರುಕು ಮುಟ್ಟುವಂತ ಕೆಲಸಗಳು ಮಾಡಬೇಕು. ಇನ್ನೆಷ್ಟು ಮಹಿಳೆಯರನ್ನ ಬಲಿ ತಗೊಳ್ತಾರೆ, ಇನ್ನೆಷ್ಟು ಈ ರೀತಿಯ ಪ್ರಕರಣಗಳು ಬೆಂಗಳೂರಿನಲ್ಲಿ ಆಗಬೇಕು ಅನ್ನೋದಷ್ಟೇ. ಪರಮೇಶ್ವರ್ ಅವರ ಹೇಳಿಕೆಯನ್ನ ನಿಜಕ್ಕೂ ನಾವು ಯಾರು ಸಹಿಸಿಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಮಹಿಳೆಯರಿಗೆ ರಕ್ಷಣೆ, ರೌಡಿಗಳ ಅಟ್ಟಹಾಸವನ್ನ ಕಡಿಮೆ ಮಾಡ್ತೀವಿ ಅನ್ನೋ ಹುರುಪಿನಿಂದ ಹೊಸದಾಗಿ ಅಧಿಕಾರ ಸ್ವೀಕಾರ ಮಾಡಿದ ಕಮಿಷನರ್ ಪ್ರವೀಣ್ ಸೂದ್ ಕಾಮುಕರನ್ನ ಆದಷ್ಟು ಬೇಗ ಬಂಧನ ಮಾಡ್ತೀವಿ, ಶಿಕ್ಷೆ ಆಗುವಂತೆ ನೋಡ್ಕೊಳ್ತೀವಿ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಘಟನೆ ಸಿಸಿಟಿವಿ ಕ್ಯಾಮೆರಾ ಮೂಲಕ ಬಯಲಾಗಿದೆ. ಒಂದು ಕಡೆ ಸರ್ಕಾರವನ್ನ ಸಮರ್ಥಿಸಿಕೊಂಡು ಗೃಹ ಸಚಿವರು ಹೇಳಿಕೆ ಕೊಟ್ರೆ, ಮತ್ತೊಂದು ಕಡೆ ಹೊಸದಾಗಿ ಆಯ್ಕೆಯಾದ ಪೊಲೀಸ್ ಕಮಿಷನರ್ ಕಾಮುಕರನ್ನ ಅರೆಸ್ಟ್ ಮಾಡ್ತೀವಿ ಅಂತಿದ್ದಾರೆ. ಇದರ ನಡುವಲ್ಲೇ ಸಿಸಿಟಿವಿ ದೃಶ್ಯದಲ್ಲಿ ಬಯಲಾದ ಮತ್ತೊಂದು ಕಾಮುಕರ ವಿಕೃತಿ ರಾಜ್ಯ ಸರ್ಕಾರದ ಮರ್ಯಾದೆಯನ್ನ ಬೀದಿಗೆ ತಂದು ನಿಲ್ಲಿಸಿದೆ. ಆ ಪ್ರಕರಣ ಏನು ಅನ್ನೋದನ್ನ ಹೇಳ್ತೀವಿ ಸಣ್ಣ ಬ್ರೇಕ್ನ ನಂತರ. ಎಂಜಿ ರಸ್ತೆಯಲ್ಲಿ ಯುವತಿಯರಿಗೆ ಕಿರುಕುಳ ಕೊಟ್ಟವರು ಇನ್ನೂ ಅರೆಸ್ಟ್ ಆಗಿಲ್ಲ. ಆದರೆ ಅದೇ ದಿನ ಬೆಂಗಳೂರಿನ ಬಾಣಸವಾಡಿಯಲ್ಲಿ ಮತ್ತೊಂದು ಹೀನ ಕೃತ್ಯ ನಡೆದಿದೆ. ಒಂಟಿಯಾಗಿ ಹೋಗ್ತಿದ್ದ ಯುವತಿ ಮೇಲೆ ಕಾಮುಕರಿಬ್ಬರು ಅಟ್ಟಹಾಸ ಮೆರೆದಿದ್ದಾರೆ. ಹೊಸ ವರ್ಷದ ಮೊದಲ ದಿನವನ್ನ ಆಚರಣೆ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಪಾರ್ಟಿ ಮಾಡಬೇಕು, ಸಿನಿಮಾಗೆ ಹೋಗಬೇಕು, ಲವ್ವರ್ ಜೊತೆ ಪಿಕ್ನಿಕ್ ಹೋಗಬೇಕು, ಹೀಗೆ ನೂರಾರು ಆಸೆಗಳಿರುತ್ತೆ. ಆದರೆ ಅದನ್ನೇ ಕೆಲವರು ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಒಂಟಿಯಾಗಿ ಓಡಾಡೋ ಯುವತಿಯರನ್ನ ಟಾರ್ಗೆಟ್ ಮಾಡಿ
ವಿಶ್ ಮಾಡೋ ನೆಪದಲ್ಲಿ ಅಟ್ಟಹಾಸ ಬೆರೆದಿದ್ದಾರೆ. ಅದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ. ನೋಡಿದ್ರಲ್ಲ, ಎಂಥ ಕಚಡಾಗಳ್ರಿ. ಒಂಟಿಯಾಗಿ ಹೋಗ್ತಿದ್ದ ಹೆಣ್ಣು ಮಗಳನ್ನ ಅಡ್ಡಗಟ್ಟಿ ವಿಶ್ ಮಾಡೋ ನೆಪದಲ್ಲಿ ಕಿಸ್ ಮಾಡ್ತಾರೆ ಅಂದ್ರೆ ಇನ್ನೆಂಥ ಕ್ರೂರ ಮೃಗಗಳಿರಬೇಕಿವರು. ಕಮ್ಮನಹಳ್ಳಿಯಲ್ಲಿ ನಡೆದಿದ್ದ ಈ 1ನೇ ತಾರೀಕು ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ ಸುಮಾರು 2:15 ಗಂಟೆಗೆ ನಡೆದಿದ್ದ ಈ ಘಟನೆ ಬಗ್ಗೆ ನಿನ್ನೆನೇ ಒಂದು FIR ರಿಜಿಸ್ಟರ್ ಆಗಿದೆ. ಈ ವಿಷಯದ ಬಗ್ಗೆ ಏನು ತಾಂತ್ರಿಕವಾದ ಎವಿಡೆನ್ಸ್ ಏನು ಬೇಕಾಗಿತ್ತು ಅದೂ ತನಿಖಾ ತಂಡಕ್ಕೆ ಲಭ್ಯವಾಗಿದೆ. ಅಷ್ಟಕ್ಕೂ ಈ ಅಮಾನುಷ ದೃಶ್ಯ ನಡೆದದ್ದು ಬೆಂಗಳೂರಿನ ಬಾಣಸವಾಡಿಯ ಕಮ್ಮನಹಳ್ಳಿಯಲ್ಲಿ. ನ್ಯೂ ಇಯರ್ ಪಾರ್ಟಿ ಮುಗಿಸಿಕೊಂಡು ಮನೆ ಕಡೆ ಹೊರಟಿದ್ದ ಯುವತಿಯನ್ನ ಅಡ್ಡಗಟ್ಟಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ. ಅವಳನ್ನ ಮನಬಂದಂತೆ ಗೆಳೆದಾಡಿ ಕಡೆಗೆ ರಸ್ತೆಗೆ ತಗಲಿ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಆ ಓಣಿಯಲ್ಲಿ ಇರತಕ್ಕಂಥ CCTV ಯಾರ ಮನೆಯಲ್ಲಿ ಇದ್ರು ಆ ಓನರ್ ನಮ್ಮ ಈ ಪೊಲೀಸ್ ಠಾಣೆ ಇಲ್ಲ, ಇನ್ನೊಬ್ಬ ಪೊಲೀಸ್ ಠಾಣೆಯವರು ಅವರಿಗೆ ಇನ್ಸ್ಪೆಕ್ಟರ್ ಪರಿಚಯ ಅವರು ಇದ್ರು. ಅವರಿಗೆ ನೇರವಾಗಿ ಸಂಪರ್ಕ ಮಾಡಿ ಈ ಥರ ನನ್ನ CCTVಯಲ್ಲಿ ಈ ಥರ ಮಾಹಿತಿ ಬಂದಿದೆ, ಇದಕ್ಕೆ ತಾವು ನೋಡಿ ಅಂತ ಅವರು ಅಲ್ಲಿ ಹೋದಾಗ ಇದು ಈ ಬಣಸ್ವಾಡಿ ಪೊಲೀಸ್ ಸ್ಟೇಷನಲ್ಲಿ ಆ ಕಾರ್ಯವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಷಯ ಅಂತ ಇಲ್ಲಿ ಬಂದು ನಿನ್ನೆ ಒಂದು ದೂರು ದಾಖಲು ಮಾಡಿದ್ದಾರೆ. ಅದರ ಮೇಲೆ ತನಿಖೆ ಶುರು ಮಾಡಿ ನಿನ್ನೆಯಿಂದಲೇ ಈ ತನಿಖೆ ಪೊಲೀಸರು ಮಾಡ್ತಾ ಇದ್ದಾರೆ. ವಿದೇಶಗಳಲ್ಲಿ ನಡೆಯೋ ಇಂಥ ದೃಶ್ಯಗಳನ್ನ ಯೂಟ್ಯೂಬ್ನಲ್ಲಿ ನೋಡ್ತಿದ್ವಿ, ಆದ್ರೆ ನಮ್ಮ ರಾಜಧಾನಿಯಲ್ಲೇ ನೋಡುವಂತಹ ದೌರ್ಭಾಗ್ಯ ಬಂದಿದೆ. ಹೆಣ್ಣಿನ ಮಾನ ಪ್ರಾಣ ಕಾಪಾಡಬೇಕಾದ ರಾಜ್ಯದಲ್ಲಿ ಇಂಥ ಕಾಮುಕರು ಅಟ್ಟಹಾಸ ಮೆರೆಯುತ್ತಿದ್ದಾರೆ ಅಂದ್ರೆ ಇದೇನಾ ಸಂಸ್ಕೃತಿ, ಇದೇನಾ ಸಭ್ಯತೆ? ಬೆಂಗಳೂರು ಪೊಲೀಸರು ಇನ್ನಾದ್ರೂ ಎಚ್ಚೆತ್ತುಕೊಳ್ಳದಿದ್ರೆ ತುಂಬಾ ಕಷ್ಟವಾಗುತ್ತೆ. ಒಂಟಿಯಾಗಿ ಓಡಾಡೋ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಿದ್ರೆ ಪೋಷಕರ ಪಾಡೇನು? ಈಗಾಗಲೇ ಅದೇ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿರುವ ಪೊಲೀಸರು ಸಂಶಯಾಸ್ಪದ 5 ಯುವಕರನ್ನ ಕರೆತಂದು ವಿಚಾರಣೆ ಮಾಡ್ತಿದ್ದಾರೆ. ಸ್ಥಳೀಯರಿಂದ ಈ ರೀತಿಯಾದ ಕೃತ್ಯ ಆಗಿರೋಕ್ಕೆ ಸಾಧ್ಯ ಇಲ್ಲ ಮೇಡಮ್. ಬೇರೆ ಯಾರೋ ಮಾಡಿರ್ತಾರೆ ಅಂತ ಹೇಳಿ ನಮಗೆ ನಮಗೆ ಬೇಕಾಗಿರೋದಷ್ಟೇ ಪೊಲೀಸರಿಗೆ ಅವರ ಕಾರ್ಯವನ್ನ ಇನ್ನೂ ಸುಲಭವಾಗಿ ಮಾಡಬೇಕು ಅಥವಾ ಬೇಗ ಇದ್ರ ಬಗ್ಗೆ ಒಂದು ಪರಿಹಾರ ತಗೊಳ್ಬೇಕು ಅಂತಂದ್ರೆ ಯಾವ ಹುಡುಗಿ ಈ ರೀತಿಯಾಗಿ ಅಕ್ರಮಕ್ಕೆ ಒಳಗಾಗಿದ್ದಾಳೆ ಅವಳು ಇಮಿಡಿಯೇಟ್ ಆಗಿ ಬಂದು ಕಂಪ್ಲೇಂಟ್ ಮಾಡಬೇಕು ಖಂಡಿತವಾಗ್ಲಿ. ಯಾಕಂದ್ರೆ ಆ ಹುಡುಗಿಗೆ ನಾವೆಲ್ಲರೂ ಸೇರಿ
ಮಹಿಳಾ ಮತ್ತು ಮಕ್ಕಳ ಸಮಿತಿಯಿಂದ ನಾವು ಆ ಸಮಿತಿಯ ಸದಸ್ಯರೆಲ್ಲರೂ ಆ ಹುಡುಗಿ ಜೊತೆ ಇದ್ದೇವೆ, ಅವಳಿಗೆ ಧೈರ್ಯ ಹೇಳಕ್ಕಿದ್ದೇವೆ. ದಯಮಾಡಿ ಆ ಹುಡುಗಿ ನೇರವಾಗಿ ಬಂದು ಇಲ್ಲಿ ಕಂಪ್ಲೇಂಟ್ ಕೊಡೋ. ಇನ್ನು ಕಾಮುಕರಿಂದ ಕಿರುಕುಳಕ್ಕೆ ಒಳಗಾದ ಆ ಯುವತಿ ಪೊಲೀಸ್ ಠಾಣೆಗೆ ಹೋಗಿ ತನಗಾದ ನೋವನ್ನ ಹೇಳಿಕೊಳ್ಳಬೇಕು. ಆಗ ಮಾತ್ರ ತಪ್ಪಿತಸ್ಥರನ್ನ ಕಂಡುಹಿಡಿಯಲು ಪೊಲೀಸರಿಗೆ ಸಹಾಯವಾಗುತ್ತೆ. ಇಲ್ಲದಿದ್ರೆ ತನಗಾದ ಕಿರುಕುಳ ನಾಳೆ ಮತ್ತೊಂದು ಹೆಣ್ಣಿಗೆ ಆಗಲ್ಲ ಅನ್ನೋದು ಯಾವ ಗ್ಯಾರಂಟಿ? ಪರ್ಟಿಕ್ಯುಲರ್ಲಿ ಈ ಕೇಸಲ್ಲಿ ಏನಾಗಿದೆ, ಯಾವ ಪ್ರಕಾರ ಈ ಘಟನೆ ನಡೆದಿದೆ ತಾವೆಲ್ಲರೂ ನೋಡಿದ್ದೀರಾ. ಅದಕ್ಕೆ ನಡೀತಾ ಇರತಕ್ಕಂಥ ಘಟನೆ ಪೊಲೀಸರು ಏನ್ ಮಾಡ್ತಾರೆ, ಅಪರಾಧ ಏನಿದೆ ಅಪರಾಧದಲ್ಲಿ ಅಪರಾಧದ ತನಿಖೆ ಇರುತ್ತದೆ, ವಿಕ್ಟಿಮ್ನ ತನಿಖೆ ಇರೋದಲ್ಲ, ಅಪರಾಧದ ತನಿಖೆ ಇರುತ್ತದೆ. ಸೊ ಆ ಅಪರಾಧದ ತನಿಖೆ ಮಾಡಲಿಕ್ಕೆ ಈಗ ಹಾಲಿ ಇರತಕ್ಕಂಥ ಏನು CCTV ಫುಟೇಜ್ ಇದೆ, ಆ CCTV ಫುಟೇಜ್ ಸ್ಟಡಿ ನಡೀತಾ ಇದೆ, ಪರಿಶೀಲನೆ ನಡೀತಾ ಇದೆ. ಅದರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಸದ್ಯ ಬಾಣಸವಾಡಿ ಪೊಲೀಸರು ಸುಮೋಟೋ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿರುವ ಪೊಲೀಸ್ ಕಮಿಷನರ್ ನ್ಯೂ ಇಯರ್ ಸೆಲೆಬ್ರೇಷನ್ ನೆಪದಲ್ಲಿ ಯುವತಿಯರ ಮೇಲೆ ಅಟ್ಟಹಾಸ ಮೆರೆದಿರೋ ಪಾಪಿಗಳನ್ನ ಆದಷ್ಟು ಬೇಗ ಬಂಧನ ಮಾಡಲಿ ಅನ್ನೋದು ನಮ್ಮ ಆಗ್ರಹ. ಇಂಥ ಪ್ರಕರಣಗಳು ಈ ಹಿಂದೆ ಬೆಂಗಳೂರಲ್ಲಿ ಎಲ್ಲೆಲ್ಲಿ ನಡೆದಿವೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತೀವಿ ನನ್ನ ಬ್ರೇಕ್ನ ನಂತರ. ಬೆಂಗಳೂರನ್ನ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಮೆಟ್ರೋಪಾಲಿಟನ್ ಸಿಟಿ ಅಂತಾರೆ. ಆದ್ರೆ ಈಗ ಕಾಮುಕರ ಸಿಟಿ ಅನ್ನೋ ಅಪಖ್ಯಾತಿಗೆ ಒಳಗಾಗಿದೆ. ಅದಕ್ಕೆ ಈ ಹಿಂದೆ ನಡೆದ ಹಲವು ಪ್ರಕರಣಗಳು ಕೂಡ ಸಾಕ್ಷಿಯಾಗಿವೆ. ಎಸ್, ಬೆಂಗಳೂರು ಮುಂದುವರೆದ ನಗರಗಳಲ್ಲೊಂದು. ಬೇರೆ ಬೇರೆ ರಾಜ್ಯಗಳ ಪ್ರವಾಸಿಗರು ಇಲ್ಲಿಗೆ ಹರಿದು ಬರ್ತಾರೆ. ತಮ್ಮ ತಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಸಿಗದ ನೆಮ್ಮದಿ ಇಲ್ಲಿ ಸಿಗುತ್ತೆ ಅಂತ ನೂರಾರು ಮಂದಿ ಇಲ್ಲಿಗೆ ಬರ್ತಾರೆ. ಆದ್ರೆ ಇಲ್ಲಿರೋ ಜನ ಬಂದವರ ಮಾನ ಪ್ರಾಣ ಕಾಪಾಡಬೇಕು, ರಕ್ಷಣೆ ಕಾಪಾಡಬೇಕು, ರಕ್ಷಣೆ ಕೊಡಬೇಕು. ಆದ್ರೆ ಇಲ್ಲಿ ಆಗ್ತಿರೋದೇ ಬೇರೆ. ರಾತ್ರಿ ಹೊತ್ತು ಒಂದು ಹುಡುಗಿ ಒಂಟಿಯಾಗಿ ನಿಂತಿದ್ದಾಳೆ ಅಂದ್ರೆ ಸಾಕು, 100 ಜನ ಅವಳ ಹಿಂದೆ ಸುತ್ತಾರೆ. ಯಾರು ಕೂಡ ಅದನ್ನ ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಕಿಡ್ನಾಪ್ ಮಾಡ್ತಾರೆ. ಕಳೆದ ವರ್ಷ ಇಂಥ ಪ್ರಕರಣಗಳು ದೇಶದಲ್ಲಿ ಸಾಕಷ್ಟು ನಡೆದಿವೆ. ದೆಹಲಿ ನಿರ್ಭಯ ಪ್ರಕರಣ ನಡೆದಿದ್ದು. ಕಾಮುಕರು ಒಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ. ಅದಕ್ಕೆ ಬೆಂಗಳೂರು ಕೂಡ ಹೊರತಾಗಿಲ್ಲ. ಬೆಂಗಳೂರಿನ BTM ಲೇಔಟ್ನಲ್ಲಿ PG ಮುಂದೆ ನಿಂತಿದ್ದ ಹುಡುಗಿಯನ್ನ ರೌಡಿಯೊಬ್ಬ ಕಿಡ್ನಾಪ್ ಮಾಡಿ ಅವಳ ಮೇಲೆ ಅತ್ಯಾಚಾರ ಯತ್ನ ಮಾಡಿದ್ದ. ಹಾಗೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ PGಯಲ್ಲಿ ಮಲಗಿದ್ದ ಯುವತಿಯ ಮೇಲೆ ಕಳ್ಳತನ ಮಾಡೋದಕ್ಕೆ ಬಂದಿದ್ದ ಖದೀಮನೊಬ್ಬ ಅವಳನ್ನ ಅತ್ಯಾಚಾರ ಮಾಡಿ ಎಸ್ಕೇಪ್ ಆಗಿದ್ದ. ಇನ್ನು ಭಾರತೀನಗರ ಕೆಜಿಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂಥ ಪ್ರಕರಣಗಳು ನಡೆದಿವೆ. ಒಂಟಿಯಾಗಿ ಓಡಾಡೋ ಹೆಣ್ಣು ಮಕ್ಕಳನ್ನ ಹದ್ದಿನಂತೆ ಕಿಡ್ನಾಪ್ ಮಾಡಿ ಕಾಟ ಕೊಡ್ತಿದ್ದಾರೆ. ಎರಡು 2016ರಲ್ಲಿ ಸಾಲು ಅತ್ಯಾಚಾರ ಪ್ರಕರಣಗಳು ನಡೆದಿವೆ. 2017ರಲ್ಲಿ ಆ ಕೈ ಘಟನೆಗಳು ನಡೀಬಾರದು ಅಂತ ಎಲ್ಲರೂ ಅಂದುಕೊಳ್ತಿದ್ದ ಹಾಗೆ ವರ್ಷದ ಮೊದಲನೇ ದಿನವೇ ಕಾಮುಕರು ಅಟ್ಟಹಾಸ ಮೆರೆದಿದ್ದಾರೆ. ಕೈಗೆ ಸಿಕ್ಕ ಹೆಣ್ಣು ಮಕ್ಕಳನ್ನ ಕಾಡಿ ಅಸಭ್ಯವಾಗಿ ವರ್ತಿಸಿ ಬೆಂಗಳೂರು ಸೇಫ್ ಅಲ್ಲ ಅನ್ನೋದನ್ನ ಸಾರಿ ಹೇಳಿದ್ದಾರೆ.
2 ದಿನದ ಹಿಂದಷ್ಟೇ ಅಧಿಕಾರ ವಹಿಸಿಕೊಂಡ ಕಮಿಷನರ್ ಪ್ರವೀಣ್ ಸೂದ್ ಸಮಾಜಘಾತುಕ ಶಕ್ತಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿದೆ. ಇಲ್ಲದಿದ್ದರೆ ಮುಂದಿನ ದಿನಗಳು ಸಂಕಷ್ಟದ ದಿನಗಳಾಗುವುದರಲ್ಲಿ ಅನುಮಾನವಿಲ್ಲ. ಸಿಲಿಕಾನ್ ಸಿಟಿಯಲ್ಲಿ ಕಾಮುಕರ ಅಟ್ಟಹಾಸಕ್ಕೆ ಬ್ರೇಕ್ ಬೀಳಲೇಬೇಕಿದೆ. ಇಲ್ಲದಿದ್ದರೆ ಮುಂದೊಂದು ದಿನ ಬೆಂಗಳೂರಿನ ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗೋದಂತೂ ಗ್ಯಾರಂಟಿ. ಈ ನಿಟ್ಟಿನಲ್ಲಿ ಪೊಲೀಸರು ಯಾವ ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದೇ ಎಲ್ಲರ ಕುತೂಹಲ. ಇದು ಇವತ್ತಿನ ಸ್ಕೆಚ್. ನಾಳೆ ಮತ್ತೊಂದು ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ.